ನಮಸ್ಕಾರ ವೀಕ್ಷಕರೇ. ನಿನ್ನೆ ಇಡೀ ಸೆಷನ್ ನಲ್ಲಿ ಪ್ರಿಯಾಂಕಾ ವಾದ್ರಾ ಸದ್ದು ಮಾಡಿದ್ರೆ, ಇವತ್ತು ಅವರ ಸಹೋದರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದ್ದು ಮಾಡಿದ್ರು. ಈ ಬಾರಿಯ ಸೆಷನ್ ನಲ್ಲಾದ್ರೂ ರಾಹುಲ್ ಗಮನಾರ್ಹ ವಿಚಾರಗಳನ್ನ ಮುಂದೆ ತಂದು ಆಡಳಿತ ಪಕ್ಷವನ್ನ ಸಿಕ್ಕಿಸಿ ಹಾಕ್ತಾರ ಅನ್ನೋ ನಿರೀಕ್ಷೆ ಕೆಲವರಲ್ಲಿತ್ತು. ಆದ್ರೆ ಅದಕ್ಕೆ ರಾಹುಲ್ ತಣ್ಣೀರು ಎರಚಿದ್ದಾರೆ. ಪ್ರಿಯಾಂಕಾರಂತೆ ಅವರು ಕೂಡ ಆಧಾರ ತೋರಿಸದೆ ಆರೋಪ ಮಾಡಿ ಕೋಲಾಹಲವನ್ನ ಎಬ್ಬಿಸಿದ್ದಾರೆ. ರಾಹುಲ್ ಆರೋಪ ಬರ್ತಾ ಇದ್ದಂತೆ ಒಂದು ಕಡೆ ಕ್ಲಾರಿಟಿ ಕೊಡೋ ಕೆಲಸ ಹಾಗೂ ತಿರುಗೇಟು ಕೊಡೋ ಕೆಲಸ ಬಿಜೆಪಿ ನಾಯಕರ ಕಡೆಯಿಂದ ಆಯಿತು. ಈ ಮಧ್ಯೆ ಅನ್ಪಾರ್ಲಿಮೆಂಟರಿ ಪದಗಳನ್ನ ರಾಹುಲ್ ಬಳಸಿದ್ದು ಕೂಡ ವಿವಾದಕ್ಕೆ ದಾರಿ ಮಾಡಿಕೊಡ್ತು. ವಿಪಕ್ಷಗಳ ಆರೋಪಗಳಿಗೆ ಎನ್ಡಿಎ ನಾಯಕರು ಕೊಟ್ಟ ಉತ್ತರಗಳು ಅವರನ್ನ ಸೈಲೆಂಟ್ ಮಾಡುವುದರ ಜೊತೆಗೆ ಲೋಕಸಭೆಯಲ್ಲಿ ಆಂಟಿ ಪೇಪರ್ ಲೀಕ್ ಬಿಲ್ ಕೂಡ ಪಾಸ್ ಆಯಿತು. ಒಂದು ಕಡೆ ಪ್ರೊಟೆಸ್ಟ್ ಮಾಡಿದ ದುಷ್ಕರ್ಮಿಗಳನ್ನ ಉಳಿಸೋ ಪ್ರಯತ್ನಗಳು ನಡೀತಾ ಇದ್ರೆ, ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರತ್ಯಸ್ತ್ರ ಕೂಡ ಪ್ರಯೋಗ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದೊಂದು ಸಲ ಬಿಜೆಪಿ ಕುರಿತಂತೆ ಜನಸಾಮಾನ್ಯರು ಆಡೋ ಮಾತುಗಳು ನಿಜ ಅನ್ಸುತ್ತೆ. ಅದೇನಂದ್ರೆ, ಬಿಜೆಪಿಯ ಈ ದಿಗ್ವಿಜಯದ ಹಿಂದಿರೋ ಅತ್ಯಂತ ದೊಡ್ಡ ಶಕ್ತಿ ಅಂದ್ರೆ ಅದು ರಾಹುಲ್ ಗಾಂಧಿ ಅಂತ. ಛಲ ಇರುವವರು ಪ್ರತಿ ಸಂಕಷ್ಟದಲ್ಲೂ ಒಂದು ಅವಕಾಶವನ್ನ ಹುಡುಕ್ತಾರೆ. ಆದ್ರೆ ರಾಹುಲ್ ಮಾತ್ರ ಪ್ರತಿ ಅವಕಾಶವನ್ನು ಹಾಳು ಮಾಡಿಕೊಂಡು ಪಕ್ಷವನ್ನ ಸಂಕಷ್ಟಕ್ಕೆ ದೂಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕಾಡುವಂತೆ ಕಾಣಿಸ್ತಾ ಇದೆ. ಆಲ್ರೆಡಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕ್ರೆಡಿಟ್ ನಮಗೆ ಸೇರಿದ್ದು ಅಂತ ಜಿರಳೆಗಳೆಲ್ಲ ಕುಣಿದು ಕುಪ್ಪಳಿಸಿ ಓಡಿವೆ. ಸದ್ಯದ ಮಟ್ಟಿಗೆ ಜಿರಳೆಗಳು ಸೆಷನ್ ಒಳಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ. ಒಂದೊಳ್ಳೆ ವಿಚಾರವನ್ನ ಹುಡುಕಿ ಅಧ್ಯಯನ ಮಾಡಿ ಸವಿವರವಾಗಿ ಬಿಚ್ಚಿಟ್ರೆ ರಾಹುಲ್ ರಾಜಕೀಯಕ್ಕೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇತ್ತೇನೋ. ಆದ್ರೆ ಈ ಬಾರಿಯೂ ರಾಹುಲ್ ಬದಲಾದಂತಿಲ್ಲ ಅನ್ನೋ ವ್ಯಾಖ್ಯಾನವೇ ಬರ್ತಾ ಇದೆ. ಪ್ರತಿಭಟನೆ ಹೆಸರಿನ ದಂಗೆಯನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರೋದೇ ಈಗ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿದೆ. ಇದನ್ನ ಮುಂದುವರೆಸಿದ ರಾಹುಲ್, ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಸಿ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗಿಸಲಾಗಿದೆ, ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಓಪನ್ ಫೈರಿಂಗ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೆ ಅಮಿತ್ ಶಾ, ಅದಕ್ಕೆ ಹೆದರಿ ಇವತ್ತು ಚರ್ಚೆಗೆ ಬಂದಿಲ್ಲ ಅಂತ ಆರೋಪ ಮಾಡ್ತಾ ಹೋಗ್ತಾರೆ. ಇದು ಸದನದಲ್ಲಿ ಗಲಾಟೆಗೆ ದಾರಿ ಮಾಡಿಕೊಡುತ್ತೆ. ಈ ರೀತಿ ಆರೋಪ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಇಂತಹ ಗಂಭೀರ ಆರೋಪ ಮಾಡುವಾಗ ಅದಕ್ಕೆ ಸೂಕ್ತ ದಾಖಲೆ ಹಾಗೂ ಸಾಕ್ಷಿಗಳು ಇರಬೇಕಲ್ವಾ. ಇದೇ ಕಾರಣಕ್ಕೆ ಇದು ವಿವಾದ ಅನ್ನಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಮಾತು ಮುಂದುವರೆಸುವ ರಾಹುಲ್, ಅಮಿತ್ ಶಾ ಹೆದರಿದ್ದಾರೆ, ಅವರು ಕಾರ್ ಒಳಗೆ ಕೂತಿದ್ರು, ಗಡಗಡ ನಡುಕ್ತಾ ಇದ್ದಿದ್ದನ್ನ ನಾನೇ ಕಣ್ಣಾರೆ ಕಂಡೆ ಅಂತಲೂ ಹೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡೋ ಸಚಿವ ಕಿರಣ್ ರಿಜಿಜು, ದಯವಿಟ್ಟು ಆಧಾರ ಇಲ್ಲದ ಆರೋಪಗಳನ್ನ ಮಾಡಬೇಡಿ. ನೀವು ವಿಪಕ್ಷ ನಾಯಕ ಸ್ಥಾನದಲ್ಲಿದ್ದೀರಾ, ಬಹಳ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗುತ್ತೆ. ನೀವು ಒಂದು ಮಾತು ಹೇಳಿದ್ರೆ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಯಾರು ಹೇಳಿದ್ದು ನಿಮಗೆ ಹೋಮ್ ಮಿನಿಸ್ಟರ್ ಶೂಟ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ರು ಅಂತ? ನೀವು ನೋಡಿದ್ದೀರಾ? ನಿಮಗೆ ಈ ಮಾಹಿತಿ ಎಲ್ಲಿಂದ ಸಿಕ್ತು? ಈ ರೀತಿ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ, ಇದು ದೊಡ್ಡ ಪ್ರಮಾದ ಆಗುತ್ತೆ. ಗುಂಡು ಹೊಡೆಯೋದಕ್ಕೆ ಆರ್ಡರ್ ಕೊಟ್ರು ಅಂತ ಹೇಳ್ತಿದ್ದೀರಲ್ಲ, ಈ ಹೇಳಿಕೆಯ ತೂಕ ಏನು ಅನ್ನೋದು ಗೊತ್ತಾ? ಇದು ಕ್ಷಮಿಸಲಾಗದ ತಪ್ಪು. ಇಂಥ ಹೇಳಿಕೆಗಳನ್ನ ನೀವು ಬೇಕಾದ್ರೆ ಸದನದ ಹೊರಗಡೆ ಮನಸ್ಸಿಗೆ ಬಂದಂತೆ ಮಾತಾಡಿ, ಆದ್ರೆ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಸದನದ ಒಳಗೆ ಇಂಥ ಹೇಳಿಕೆ ಕೊಡೋದನ್ನ ನಾವು ಖಂಡಿತ ಒಪ್ಪೋದಿಲ್ಲ. ನೀವು ಕ್ಷಮೆ ಯಾಚಿಸಲೇಬೇಕು. ಇದನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ವಾರ್ನಿಂಗ್ ಕೊಡ್ತಾರೆ. ಇದೇ ಹೊತ್ತಲ್ಲಿ ಸಚಿವ ಜಿತೇಂದ್ರ ಸಿಂಗ್ ನೀಡೋ ಉತ್ತರ ರಾಹುಲ್ಗೆ ಇನ್ನಷ್ಟು ಮುಖಭಂಗವನ್ನ ತರಿಸ್ತಾ ಇದೆ. ರಾಹುಲ್ ಆರೋಪವನ್ನ ತಳ್ಳಿ ಹಾಕೋ ಸಿಂಗ್, ವಾಸ್ತವದಲ್ಲಿ ಶೂಟಿಂಗ್ ಆರ್ಡರ್ ಕೊಡೋ ಅಧಿಕಾರ ಗೃಹ ಸಚಿವರಿಗೆ ಇಲ್ವೇ ಇಲ್ಲ. ಆ ನಿರ್ಧಾರ ಏನಿದ್ರೂ ಸ್ಥಳೀಯ ಆಡಳಿತ ಕೈಗೊಳ್ಬಹುದು. ನಮ್ಮ ಕಾನೂನಿನಲ್ಲೇ ಇಲ್ಲದ ವಿಚಾರವನ್ನ ರಾಹುಲ್ ಪ್ರಸ್ತಾಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ವಿಪಕ್ಷ ನಾಯಕರಿಗೆ ಕಾನೂನಿನ ಜ್ಞಾನದ ಕೊರತೆ ಇದೆ ಅನ್ನೋದು ಜಗಜ್ಜಾಹೀರಾದಂತಾಗುತ್ತೆ. ಇದರ ಬೆನ್ನಲ್ಲೇ ಭಾರತೀಯ ಕಾನೂನು ಏನ್ ಹೇಳುತ್ತೆ ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಭಾರತದ ಕಾನೂನು ಜಾರಿ ವ್ಯವಸ್ಥೆ ಸ್ಪಷ್ಟವಾಗಿ ನಿರ್ದಿಷ್ಟಗೊಳಿಸಲಾದ ಅಧಿಕಾರ ಸರಪಳಿಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಕೇಂದ್ರ ಗೃಹ ಸಚಿವರು ಗೃಹ ವ್ಯವಹಾರಗಳ ಸಚಿವಾಲಯದ ಮೇಲ್ವಿಚಾರಣೆ ಹಾಗೂ ದೇಶದ ಆಂತರಿಕ ಭದ್ರತಾ ನೀತಿಗಳ ಹೊಣೆ ಹೊತ್ತಿದ್ರು. ಪ್ರತಿಭಟನೆಗಳ ಸಂದರ್ಭದಲ್ಲಿ ಸ್ಥಳದಲ್ಲಿನ ಕಾರ್ಯಾಚರಣಾ ನಿರ್ಧಾರಗಳನ್ನ ನಿಯೋಜಿತ ಪೊಲೀಸ್ ಅಧಿಕಾರಿಗಳು ಸ್ಥಾಪಿತ ಪೊಲೀಸ್ ನಿಯಮಾವಳಿಗಳ ಪ್ರಕಾರವೇ ಕೈಗೊಳ್ತಾರೆ. ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ಅಥವಾ ಇತರೆ ಮಾರಕವಲ್ಲದ ನಿಯಂತ್ರಣ ಕ್ರಮಗಳಂತಹ ಗುಂಪು ನಿಯಂತ್ರಣ ಕ್ರಮಗಳಿಗೆ ಸಾಮಾನ್ಯವಾಗಿ ಸ್ಥಳದಲ್ಲಿರೋ ಕಾರ್ಯಾಚರಣೆಯನ್ನ ಮುನ್ನಡೆಸುವ ಅಧಿಕಾರಿಗಳೇ ಅನುಮೋದನೆಯನ್ನ ಕೊಡ್ತಾರೆ. ಇಂಥ ನಿರ್ಧಾರಗಳ ಜವಾಬ್ದಾರಿ ರಾಜಕೀಯ ಕಾರ್ಯಾಂಗದ ಮೇಲಲ್ಲ, ಸ್ಥಳದಲ್ಲಿರೋ ಪೊಲೀಸ್ ಕಮಾಂಡರ್ಗಳ ಮೇಲಿರುತ್ತೆ. ಇನ್ನು ಇದೇ ವೇಳೆ ಸಚಿವ ಜಿತೇಂದ್ರ ಸಿಂಗ್ ಇನ್ನೊಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾರೆ. ಅದೇನಂದ್ರೆ, ಜಂತರ್ ಮಂತರ್ ನಲ್ಲಿ ಪೊಲೀಸ್ ಆಕ್ಷನ್ ವೇಳೆ ಪೊಲೀಸರ ಕಡೆಯಿಂದ ಯಾವುದೇ ಗುಂಡು ಫೈರ್ ಆಗಿಲ್ಲ, ಓಪನ್ ಫೈರ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಕೇವಲ ಅಶ್ರುವಾಯುವನ್ನ ಮಾತ್ರ ಬಳಸಿರೋದು ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಕಳೆದ ಕೆಲ ದಿನಗಳಿಂದ ಮೈಯೆಲ್ಲ ಚಿಕ್ಕ ಚಿಕ್ಕ ಗಾಯಗಳಾಗಿರೋ ಒಬ್ಬ ಯುವಕನನ್ನ ತೋರಿಸಿ ಈತನ ಮೇಲೆ ಪೊಲೀಸರು ಪೆಲೆಟ್ ಗನ್ ಬಳಸಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕಡೆಯಿಂದ ರಿಪೋರ್ಟ್ ತರಿಸಿಕೊಳ್ಳೋ ಕೆಲಸ ಕೂಡ ಆಗ್ತಾ ಇದೆ. ಒಂದು ವೇಳೆ ರಾಹುಲ್ ಆರೋಪ ಸುಳ್ಳು ಅಂದ್ರೆ ಮತ್ತೆ ಮುಖಭಂಗ ಆಗುತ್ತೆ. ಆದ್ರೆ ಈ ಬಾರಿ ಕೇವಲ ಮುಖಭಂಗ ಆಗುದಿಲ್ಲ,
ಕಾನೂನು ಸಮಸ್ಯೆ ಎದುರಾಗೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಪೊಲೀಸರು ಗನ್ ಬಳಸದೇ ಇದ್ರೆ ಆ ಹುಡುಗನಿಗೆ ಹೊಡೆದಿದ್ದಾರೆ ಅನ್ನೋದನ್ನ ಯಾವ ಆಧಾರದಲ್ಲಿ ಹೇಳಿದ್ರು? ಆ ಹುಡುಗನು ಇವರ ಜೊತೆ ಸೇರ್ಕೊಂಡು ಸುಳ್ಳು ಹೇಳಿದ್ನ? ಹಾಗಿದ್ರೆ ಆತನ ಮೈ ಮೇಲೆ ಆಗಿರೋ ಗಾಯದ ಮೂಲ ಏನು? ಅದು ಗುಂಡಿನ ಗಾಯಗಳೇ ಅಲ್ಲ ಅನ್ನೋದಾದ್ರೆ ಅದು ಹೇಗಾಯ್ತು? ಸುಳ್ಳು ಹೇಳಿದ್ದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಒಂದು ವೇಳೆ ಪೊಲೀಸರು ಗನ್ ಬಳಸದೆಯೂ ಆ ಗಾಯ ಪೆಲೆಟ್ ಗನ್ ನಿಂದಲೇ ಆಗಿತ್ತು ಅನ್ನೋದಾದ್ರೆ ಆ ಜಾಗಕ್ಕೆ ಬೇರೆ ಯಾರು ಪೆಲೆಟ್ ಗನ್ ತಂದಿದ್ರಾ? ಅದು ಯಾರು? ಹೀಗೆ ಪ್ರಶ್ನೆಗಳು ಮುಂದುವರಿತಾ ಹೋಗುತ್ತೆ. ಅಂತಿಮವಾಗಿ ಸಿಸಿ ಕ್ಯಾಮೆರಾ ಹಾಗೂ ಇತರೆ ಕ್ಯಾಮೆರಾ ರೆಕಾರ್ಡಿಂಗ್ ಗಳಲ್ಲಿ ಯಾವ್ದಾದ್ರೂ ದುಷ್ಕರ್ಮಿ ಪೆಲೆಟ್ ಗನ್ ಬಳಸಿ ತಮ್ಮವರ ಮೇಲೆ ಹೊಡೆದಿದ್ದ ಅನ್ನೋದು ಕಂಡು ಬಂತು ಅಂದ್ರೆ ಈ ಕೇಸ್ ಇನ್ನೂ ಗಂಭೀರತೆಯನ್ನ ಪಡೆದುಕೊಳ್ತಾ ಹೋಗುತ್ತೆ. ಇದರ ಜೊತೆಗೆ ಇನ್ನೊಂದು ವಿವಾದ ಕೂಡ ರಾಹುಲ್ ಹೆಗಲೇರಿದೆ. ಅದು ಸದನದಲ್ಲಿ ಮಾತನಾಡುವಾಗ ಭಾರತದಲ್ಲಿ 3 ರೀತಿಯ ಜನರಿದ್ದಾರೆ. ಒಂದು ವಿದ್ಯಾರ್ಥಿಗಳು, ಇನ್ನೊಂದು ಇಡಿಯಟ್ಸ್ ಅರ್ಥಾತ್ ಮೂರ್ಖರು, ಮತ್ತೊಂದು ಈ ಮೂರ್ಖರನ್ನ ಹಿಂಬಾಲಿಸೋ ಅಂಧ ಭಕ್ತರು ಅಂತ ಹೇಳ್ತಾರೆ. ಈ ರೀತಿ ಪದಗಳು ಸಂಸತ್ತೊಳಗೆ ಬಳಸೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಇದು ವಿವಾದ ಆಗ್ತಾ ಇದೆ. ಅಲ್ಲದೆ ಈ ಮಾತನ್ನ ಹೇಳೋ ಮೂಲಕ ರಾಹುಲ್ ಏನನ್ನ ಹೇಳೋದಕ್ಕೆ ಹೋದ್ರು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ದೇಶದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕದವರನ್ನೆಲ್ಲಾ ಮೂರ್ಖರು ಅಂತಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಲ್ಲದೆ ಪದೇ ಪದೇ ರಾಹುಲ್ ನಿಯಮ ಉಲ್ಲಂಘನೆ ಮಾಡ್ತಾ ಇರೋದನ್ನ ಸಾಕಷ್ಟು ನಾಯಕರು ವಿರೋಧಿಸಿದ್ದಾರೆ. ಇದೆಲ್ಲಾ ಜಟಾಪಟಿ, ಗದ್ದಲ, ವಿವಾದಗಳ ನಡುವೆಯೂ ಕೂಡ ಆಂಟಿ ಪೇಪರ್ ಲೀಕ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಯಿತು. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಬಿಲ್ ಕೂಡ ಸದ್ದಿಲ್ಲದೆ ಪಾಸ್ ಆಗಿದೆ. ಇದು ಕೂಡ ವಿಪಕ್ಷಗಳಿಗೆ ಹಿನ್ನಡೆ ಎನ್ನಿಸ್ಕೊಳ್ತಾ ಇದೆ. ಏನು ನೀಟ್ ಪೇಪರ್ ವಿಚಾರದಲ್ಲಿ ಅಂತಿಮವಾಗಿ ವಿಪಕ್ಷಗಳ ಕಡೆ ಉಳಿದಿರೋದು ಒಂದೇ ಅಸ್ತ್ರ, ಅದು ಹೋರಾಟಗಾರರ ವಿರುದ್ಧ ಹಾಕಿರೋ ಕೇಸ್ ವಾಪಸ್ ತೆಗೀರಿ ಅಂತ ಒತ್ತಡ ಹಾಕುವ ಮೂಲಕ ದುಷ್ಕರ್ಮಿಗಳನ್ನ ಬಚಾವ್ ಮಾಡೋ ಕೆಲಸ. ಆದ್ರೆ ಅದಕ್ಕೂ ಈಗ ಹೊಸ ಪ್ರತ್ಯಸ್ತರ ಪ್ರಯೋಗ ಆಗೋದಕ್ಕೆ ರೆಡಿ ಆಗಿದೆ. ಅದೇನಂದ್ರೆ ಗಾಯಗೊಂಡ ಪೊಲೀಸರ ಕುಟುಂಬಸ್ಥರು ದುಷ್ಕರ್ಮಿಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಕೋರ್ಟ್ ಮೊರೆ ಹೋಗ್ತಾ ಇರೋದು. ಅಲ್ಲಿಗೆ ಜಿರಳೆಗಳ ಆಟಕ್ಕೆ ಬ್ರೇಕ್ ಬಿದ್ದಂತಾಗುತ್ತೆ. ಯಾಕಂದ್ರೆ ಸರ್ಕಾರದ ಕಡೆಯಿಂದ ಹಾಕಿರೋ ಕೇಸ್ಗಳನ್ನ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೆದರಿಸಿ ಹಿಂತೆಗೆಸಬಹುದು. ಆದ್ರೆ ವೈಯಕ್ತಿಕವಾಗಿ ಕೋರ್ಟ್ಗೆ ಹೋದ್ರೆ ಅದನ್ನ ತಡೆಯೋದಕ್ಕೆ ಜಿರಳೆ, ಹೆಗ್ಗಣ, ಇನ್ನಿತರೆ ಕ್ರಿಮಿಕೀಟಗಳಿಗೆ ಆಗೋದಿಲ್ಲ. ಕೋರ್ಟ್ನಲ್ಲಾದ್ರೂ ಅಷ್ಟೇ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡಿದ ಹಾಗೆ ಅಲ್ಲಿ ಆಟಗಳು ನಡೆಯೋದಿಲ್ಲ. ಆದ್ರಿಂದ ಜಿರಳೆಗಳು ಹಾಗೂ ಜಿರಳೆಗಳ ಬೆನ್ನಿಗೆ ನಿಂತಿರೋ ವಿಪಕ್ಷಗಳು ಪ್ರಧಾನ್ ರಾಜೀನಾಮೆಯಿಂದ ಗೆದ್ವಿ ಅಂತ ಖುಷಿ ಪಡೋದಕ್ಕೆ ಅವಕಾಶ ಇಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗ್ತಾ ಇದೆ. ಒಟ್ನಲ್ಲಿ ಪ್ರತಿ ಬಾರಿ ಸೆಷನ್ ನಡೆಸುವಾಗ್ಲೂ ರಾಹುಲ್ ಮಾತುಗಳು ಪಾಸಿಟಿವ್ ಆಗಿ ಪರಿಣಾಮ ಬೀರೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ. ಪ್ರಧಾನಿ ಆಗ್ಬೇಕು ಅಂತ ಆಸೆ ಪಡ್ತಾ ಇರುವಾಗ ಇಂದಿನಿಂದ ಮಾಡೋ ಎಲ್ಲಾ ಕೆಲಸವೂ ಫ್ಯೂಚರ್ ನಲ್ಲಿ ಲೆಕ್ಕಕ್ಕೆ ಬರುತ್ತೆ ಅನ್ನೋದನ್ನ ನೆನಪಿಟ್ಕೊಂಡು ಕೆಲಸ ಮಾಡಬೇಕು. ಪದೇ ಪದೇ ಈ ರೀತಿ ಆದ್ರೆ ಜನರಿಗೆ ಒಳ್ಳೆ ಅಭಿಪ್ರಾಯ ಹೇಗ್ ತಾನೇ ಬರಬೇಕು? ಅದರಿಂದ ಆಡಳಿತ ಪಕ್ಷವನ್ನ ನಡುಗಿಸೋದಕ್ಕೆ ಗಲಭೆ ಎಬ್ಬಿಸೋದು ದೊಡ್ಡ ವಿಷಯ ಅಲ್ಲ, ಜನರಿಗೆ ನಾನು ಅರ್ಹ ಅನ್ನೋದನ್ನ ಮನವರಿಕೆ ಮಾಡೋದು ದೊಡ್ಡ ಕೆಲಸ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.